ರಾಜಕಾರಣಿಗಳಿಗೆ ದುಃಖಿಲ್ವಾ? ಎಷ್ಟು ದುಡ್ಡಿಟ್ಕೊಂಡಿದ್ದಾರೆ. ಸಿನಿಮಾನಲ್ಲಿ ನಟಿಸ್ತಾರ ಆಕ್ಟರ್ಗಳು, ಕೋಟಿ ಕೋಟಿ ದುಡ್ಡಿಟ್ಕೊಂಡಿದ್ದಾರೆ. ದುಃಖ ಇಲ್ವಾ? ದುಃಖಮಯವಾದ ಜೀವನವೇ ಈ ಹುಟ್ಟು. ದುಃಖನ್ನೇ ಹೊತ್ಕೊಂಡ್ ಬಂದಿದ್ದೀರಾ. ನೀವು ಹುಟ್ಟಿದ್ದೇ ದುಃಖನ ಅನುಭವಿಸಕ್ಕೆ. ಪುಣ್ಯ ಮಾಡಿದ್ರೆ ನೀವು ಹುಟ್ಟತಾ ಇರಲಿಲ್ಲ, ಪಾಪ ಮಾಡಿದ್ದಕ್ಕೆ ನೀವು ಹುಟ್ಟಿದ್ದೀರಾ. ನೀವು ಅಂತಲ್ಲ, ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಪಾಪ ಮಾಡಿದ್ದಕ್ಕೆ ಹುಟ್ಟಿರೋದು. ಆದ್ರೆ ಪುಣ್ಯವೂ ಮಾಡಿದ್ದೀವಿ. ಏನ್ ದಿನಾ ಬೆಳಗ್ಗೆಯಿಂದ ರಾತ್ರಿ ತನಕ ಅಳ್ತಾ ಕೂತಿರ್ತೀರಾ? ಇಲ್ಲ. ಏನ್ ಡೈಲಿ ನಿಮ್ ಯಜಮಾನ್ರು ಬೈತಾರೆ, ಜಗಳ ಮಾಡ್ತಾರೆ? ಇಲ್ಲ. ನಿಮ್ ಜೊತೆ ಚೆನ್ನಾಗಿರೋ ಟೈಮೇ ಇಲ್ಲವಾ? ನಿಮ್ ಯಜಮಾನ್ರು ವಾಟು ಸತಿ ಚೆನ್ನಾಗಿದ್ದಾರೆ. ನಿಮ್ಮನ್ನೇನು ಹೊಗಳಿದ್ದಿಲ್ವಾ? ಮುಗಿಸಿದ್ದಿಲ್ವಾ? ನಿಮಗೇನು ಸಂತೋಷ ಕೊಟ್ಟಿಲ್ವಾ? ನೀವು ಕೇಳಿದ್ದನ್ನ ಅವರು ನಿಮಗೆ ತೆಕ್ಕೊಟ್ಟಿಲ್ವಾ? ಆದರೆ ಅವರು ಬೈದಿರೋದು, ಅವರು ನೆಗೆಟಿವ್ ಆಗಿ ನಿಮ್ ಜೊತೆಗೆ ರಿಯಾಕ್ಟ್ ಮಾಡಿರೋರು ಮಾತ್ರ ತಲೆಯಲ್ಲಿ ರಗಡಾಗುತ್ತೆ. ನೀವಂತಲ್ಲ, ಪ್ರತಿಯೊಬ್ಬರು ಸಂತೋಷವಾದ ಘಟನೆಗಳನ್ನ ರಿಕಲೆಕ್ಟ್ ಮಾಡಕ್ಕೆ ಪ್ರಯತ್ನವೇ ಮಾಡೋದಿಲ್ಲ. 10 ಒಳ್ಳೇದು ಮಾಡಿರ್ತೀವಿ, ಒಂದು ಕೆಟ್ಟದ್ ಮಾಡಿದ್ರೆ 10 ಒಳ್ಳೇದು ಮಾಡಿ ಹೊಟ್ಟೋಗುತ್ತೆ. ಆ ಕೆಟ್ಟದ್ದೇ ತರೊಳಗೆ ಬರ್ತಾ ಇರುತ್ತೆ. 10 ಒಳ್ಳೇದು ಮಾಡಿದ್ದಾನೆ ಅಪ್ಪ, ಒಂದೇ ಒಂದನ್ನು ತಪ್ಪು ಮಾಡಿದ್ದಾನ, ಆಹಾ ಒಪ್ಪಲ. ಹಂಗೆ ನಿಮ್ಮ ಜೀವನದಲ್ಲಿ ಒಳ್ಳೆ ಘಟನೆಗಳು ಬೇಕಾಟ್ಟು ನಡೆದಿದೆ. ಯಾವಾಗ ನಿಮಗೆ ಮಾನಸಿಕ ಒತ್ತಡ ಬಂದು ನಕಾರಾತ್ಮಕ ಆಲೋಚನೆಗಳು ಬರಕ್ ಶುರು ಆಗತ್ತೆ, ಏನು ಮಾಡಬೇಡಿ, ಒಂದು ಚೇರ್ ಹಾಕೊಂಡು ಕೂತ್ಕೊಂಬಿಡಿ. ಯಾವುದೋ ಒಂದು ಘಟನೆ, ಒಂದು ಬಟ್ಟೆ ಪರ್ಚೇಸ್ ಮಾಡಕ್ ಹೋಗ್ತೀರಾ, ಯಾರಿಗೋ ಮದುವೆಗೆ ಬಟ್ಟೆ, ಆ ಅಂಗಡಿ ಒಳಗಡೆ ಹೋಗಿ ಏನೇನು ಬಟ್ಟೆ ನೋಡಿದ್ರಿ, ಏನೇನು ಬಣ್ಣಗಳು, ಅದು ಪಾಲಿಯಸ್ಟರ್, ರೇಷ್ಮೆ, ಕಾಟನ್ ಎಲ್ಲ ಹುಡುಕ್ತೀರಾ, ತೆಗೆದು ಹಾಕ್ತಾರ 100 ಸೀರೆಗಳು. ನೋಡಿ, ನಿಜವಾಗ್ಲೂ ನಿಮ್ಮನ್ನು ಕರ್ಕೊಂಡ್ರೋದೆ ನಾನು, ಯಾವುದೋ ಒಂದು ಅಂಗಡಿ ಕರ್ಕೊಂಡ್ರೋದೆ. ಈ ಸೀರೆ ತಗೋತಿರೋ ಇಲ್ವೋ, ಸೀರೆ ತಗೊಂಡಂಗೆ ಭಾವನೆ ಬಂದ್ಬಿಡುತ್ತೆ. ನಿಮ್ಮನ್ನು ನೀವು ಮರಿಬಹುದು, ಎಲ್ಲ ನಿಮ್ಮ ಕೈಯಲ್ಲಿದೆ. ಇದನ್ನ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಕರಿತೀವಿ ನಾವು ಇಂಗ್ಲಿಷಲ್ಲಿ. ಈಗ ನಾನು ಹೇಳ್ತಾ ಇರೋ ಈ ಸಮಾಧಾನವಾದ ವಿಚಾರವನ್ನ ಸೈಂಟಿಫಿಕ್ ಆಗಿ ಕಂಡುಹಿಡಿದಿದ್ದಾರೆ. ಯಾವಾಗ ನಿಮಗೆ ದುಃಖ ಇರುತ್ತೆ, ಯಾವಾಗ ನೋವಿರುತ್ತೆ, ಯಾವಾಗ ತಪ್ಪು ಆಲೋಚನೆಗಳು ಬರುತ್ತೆ, ಆವಾಗ ಸಕಾರಾತ್ಮಕವಾದ ವಾಕ್ಯಗಳನ್ನ ನಿಮ್ಮ ತಲೆಗೆ ಹಾಕೋಬೇಕು, ಸಕಾರಾತ್ಮಕವಾದ ವಿಚಾರಗಳನ್ನ ಕಣ್ಣು ಮುಂದೆ ಚಿತ್ರೀಕರಣ ಮಾಡಬೇಕು. ನೋವೇ ಮೂಲ ಪ್ರತಿಯೊಬ್ಬರಿಗೂ. ಸಂತೋಷ ಇದ್ದರೂ ಕೂಡ ಕೊಟ್ಟಿರೋ ಸಂತೋಷವನ್ನ ಅನುಭವಿಸಲ್ಲ. ಅದರಿಂದಲೇ ಮನುಷ್ಯನಿಗೆ ದುಃಖ, ಸಂತೃಪ್ತಿ ಇಲ್ಲ. ರಾಜಯೋಗದಲ್ಲಿ 8 ಮೆಟ್ಟಲು: ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ನಿಯಮ, ಏನು ಬೇಕು ಏನು ಬೇಡ, ಹೇಗೆ ಮಾಡಬೇಕು, ಯಾವ್ದು ಬೇಡ, ಏನನ್ನ ಕಂಟ್ರೋಲ್ ಮಾಡ್ಕೋಬೇಕು. ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಡಿಸಿಪ್ಲಿನ್ ಅದರಲ್ಲಿ ಬರುತ್ತೆ. ಇದನ್ನೆಲ್ಲ ಅದನ್ನ ಪರಿಪಾಲನೆ ಮಾಡಿದ್ರೆ ದುಃಖವೇ ಇಲ್ಲ ಮನುಷ್ಯನಿಗೆ. ಮಾಡೋದಿಲ್ವಲ್ಲ? ಆ ಹಂದಿನ ಎಟ್ಟೇ ಸೋಪ ಹಾಕಿ ತೊಳೆದು ಗಂಗಾ ಸ್ನಾನ ಮಾಡಿಸಿ ಅದಕ್ಕೆ ಗಂಧವೆಲ್ಲ ಹಚ್ಚಿ ಸಿಂಹಾಸನದ ಮೇಲೆ ತಗೊಂಡ ಕೂರಿಸಿ 2 ಸೆಕೆಂಡ್ ಗುಡುಗುಡು ನೋಡುವ ಕೊಚ್ಚೆ ಕೂತ್ಬಿಡುತ್ತೆ. ಆ ಎಮ್ಮೆ ಏನು ಆನಂದ, ಪರಮಾನಂದ ಕೊಚ್ಚೆನಲ್ಲಿ ತೆಗೆದ ಮೈ ಮೇಲೆ. ಆನೆ ಮಣ್ಣನ್ನು ತೆಗೆದು ಮೈ ಮೇಲೆ ಹಾಕೊಳತ್ತೆ. ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಬಿಡಿ, ಅದನ್ನ ಮಣ್ಣನ್ನ ತೆಗೆದು ಎರಚ್ಕೊಳತ್ತೆ ಆನೆ. ನಾಯಿ ಸಾಕೋ ನಾಯಿ ಅಲ್ಲ, ಬೀದಿ ನಾಯಿ. ನೀವು ಎಟ್ಟೇ ಹಾಕಿ ಅದು ಏನೇ ಮಾಡಿ ತಿಪ್ಪೆ ಹೋಗುತ್ತೆ, ಹಳೆದು ಅರಸಿದ್ದು ಪಳಿಸಿದ್ದು ತಿನ್ನಕ್ಕೆ. ಈ ಮನಸ್ಸು ಕೂಡ ಹಾಗೆ. ಮನಸ್ಸನ್ನ ಅಷ್ಟು ಈಸಿಯಾಗಿ ನೀವು ಹತೋಟಿಗೆ ತರಕ್ಕೆ ತುಂಬಾ ಕಷ್ಟ. ಸನ್ಯಾಸಿಗಳು, ಯೋಗಿಗಳು ಅಂತೀವಿ, ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಮನಸ್ಸನ್ನ ಹತೋಟಿಗೆ ತರಕ್ಕೆ. ಒಬ್ಬ ಸನ್ಯಾಸಿ ಸಾಯೋ ತನಕ ಹೋರಾಟ ಮಾಡ್ತಾನ ಮನಸ್ಸಿನ ಜೊತೆಗೆ. ಮನಸ್ಸು ಯಾವಾಗ್ಲೂ ಎಲ್ರಿಗೂ ಕುಣಿತಾ ಇರುತ್ತೆ, ಬರೀ ನಿಮಗೆ ಮಾತ್ರ ಅಂತ ತಿಳ್ಕೋಬೇಡಿ. ನಿಮಗೆ ವಿಪರೀತವಾಗಿ ಕುಣಿತಾ ಇದೆ, ಎಲ್ಲರಿಗೂ ಕುಣಿಯುತ್ತೆ. ಮಾನಸಿಕ ಒತ್ತಡ ಬಂದವರಿಗೆ ಜಾಸ್ತಿ ಕುಣಿಯುತ್ತೆ. ನಿಮ್ಮ ಕೈಯಲ್ಲಿ ಸಾಧ್ಯ, ನಿಮ್ಮ ಕೈಯಲ್ಲಿ ಸಾಧ್ಯ, ನಿಮ್ಮ ಕೈಯಲ್ಲಿ ಸಾಧ್ಯ. 100 ಸಾಧ್ಯ, 1000 ಸಾಧ್ಯ. ಈಗ ಸದ್ಯದಲ್ಲಿ ನಾನು ನಿಮ್ಮನ್ನ ಮರೆಯಂಗೆ ಮಾಡಿದೆ. ಸತ್ಯವೇ ಸುಳ್ಳು?
ಸತ್ಯ ಗುರುಜಿ. ಏನಾದ್ರು ಔಷಧಿ ಹಾಕಿ ಕೊಟ್ಟು ಕುಡಿ ಅಂತ ಹೇಳ್ಕೊಟ್ಟು ನಿಮ್ಮನ್ನ ಮೋಸ ಕೆಲಸ ಮಾಡಿದ್ರ ನಿಮ್ಮನ್ನು ಮುಟ್ಟಕ್ಕೂ ಸಾಧ್ಯವಿಲ್ಲ. ನೀವೆಲ್ಲ ಕೂತಿದ್ದೀರಾ, ನಾನೆಲ್ಲೋ ಇದ್ದೀನಿ. ನಾನು ಕೊಡೋದು ನೀವೇ ಕುಡಿಯೋದು. ನೋಡಿ ವಿಸ್ಮಯ, ನೋಡಿ ಹೆಂಗೆಲ್ಲ ಇದೆ, ಎಲ್ಲ ನಿಮ್ಮ ಹತ್ರನೇ ಇದೆ, ನಿಮಗೆ ಗೊತ್ತಿಲ್ಲ. ಸೊ ಇದು ವಿಡಿಯೋ ಇದೆ, ನಾನು ಕಳಿಸ್ಕೊಡ್ತೀನಿ. ನಾನು ಮಾತಾಡೋದನ್ನ ತಮಾಷೆ ತಗೋಬೇಡಿ, ನಿಜವಾಗ್ಲೂ ಪ್ರತಿಯೊಂದಕ್ಕೂ ಅರ್ಥ ಇದೆ. ಕೂತ ಜಾಗದಲ್ಲಿ ಒಳ್ಳೆ ವಿಚಾರಗಳನ್ನ ಮೆಲುಕಾಗ್ತಾ ಕೂತ್ಕೊಳ್ಳಿ, ಅದು ನಿಮ್ಮನ್ನ ಕೆಟ್ಟದ್ದಕ್ಕೆ ತಕೊಂಡೋಗುತ್ತೆ. ತಲೆಯಲ್ಲಿ 90% ಕೆಟ್ಟದ್ದು ತುಂಬಿದೆ. ನಿಮಗೇಂತಲ್ಲ, ಮನುಷ್ಯನಾಗಿ ಜೀವನ ಯಾರ್ಯಾರು ಮಾಡ್ತಿದ್ದಾರೆ, ಈ ಭೂಮಿಯಲ್ಲಿ ಹುಟ್ಟಿದ್ದಾರೆ, ಪ್ರತಿಯೊಬ್ಬರ ಒಳಗಡೆನೂ 90% ನಕಾರಾತ್ಮಕ, 10% ಸಕಾರಾತ್ಮಕ. ಅದಕ್ಕೆ ಮನುಷ್ಯನಿಗೆ ಆನಂದವಿಲ್ಲ. ನೀವು ಆನಂದವನ್ನು ಪಡ್ಕೋಬಹುದು. ನಕಾರಾತ್ಮಕ ಕಡೆ ಹೋಗದೇನೆ ಸಕಾರಾತ್ಮಕವನ್ನ ಪದೇ 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 ಟ್ಯಾಪ್ ಮಾಡ್ತಾ ಇದ್ರೆ ಸಿಗತ್ತೆ. ಅತ್ತ ಮಗುವಿಗೆ ತಾಯಿ ಎದೆ ಹಾಲು ಕೊಡ್ತಾಳೆ, ಅಲ್ಲಿ ಮಲಗಿದ ನಿದ್ದೆ ಮಾಡ್ತಾ ಇದೆ, ಏನು ಎತ್ತಿ ತಗೊಂಡು ಮಡಿಲಿ ಇಟ್ಕೊಂಡು ಹಾಲು ಕೊಡ್ತೀವಾ? ಇಲ್ಲ. ಅದ ಅತ್ತೆ ಅತ್ತ ಮೇಲೆ ಅದಕ್ಕೆ ಹಾಲು ಸಿಗತ್ತೆ, ಎಲ್ಲಿ ಸಿಗಲ್ಲ. ಅದು ಮಳಿಗೆ ಇದ್ರೆ ಇವಳು ಪಾಠಗಳು ಇರ್ತಾಳೆ ಇವಳು. ಹಂಗೆ ನೀವು ಬಯಸಿದ್ರೆ ಆನಂದ ನಿಮಗೆ ಖಂಡಿತವಾಗ್ಲೂ ಸಿಗತ್ತೆ. ನಿಮ್ಮ ಹತ್ರನೇ ಇದೆ ಆನಂದ.